ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಕರ್ಮಣಾತ್ವಧಮ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಪ್ರಸಾದಾತ್ವಧಮಾದ್ ವಿಷ್ಣೋಃ ಸ್ವರ್ಗಲೋಕಃ ಪ್ರಕೀರ್ತಿತಃ ಮಧ್ಯಮಾಲ್ ಜನಲೋಕಾದಿಃ ಉತ್ತಮಸ್ತ್ವೇವ ಮುಕ್ತಿದಃ. ಭಗವಂತನ ಅಧಮ ಪ್ರಸಾದದಿಂದ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ, ಮತ್ತು ಮಧ್ಯಮ ಪ್ರಸಾದದಿಂದ ಜನಲೋಕ ಪ್ರಾಪ್ತಿ ಆಗ್ತದೆ. ಅಧಮ ಪ್ರಸಾದದಿಂದ ಸಿಗುವಂಥದ್ದು ಏನು ಅಂತ ಅನ್ನೋದನ್ನು ನಾವು ಕಳೆದ ದಿವಸ ನೋಡಿದ್ದೇವೆ. ಮತ್ತೆ ಮುಂದೆ ಮಧ್ಯಮ ಪ್ರಸಾದದಿಂದ ಸಿಗುವುದೇನು ಅಂದರೆ ಜನಲೋಕಾದಿ. ಜನಲೋಕಾದಿ ಅಂತ ಅನ್ನೋದಕ್ಕೆ ನಮ್ಮ ಗುರುಗಳು ಹರಿದಾಸ ಭಟ್ಟಾಚಾರ್ಯರು ಜನಃ ತಪಃ ಸತ್ಯಂ ಈ ಮೂರು ಲೋಕಗಳು ದೊರೆತವೆ ಅಂತ ಬರೆದಿದ್ದಾರೆ. ಮಹಃ ಅನ್ನೋದನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಮತ್ತೆ ಪುರಾಣಿಕಾಚಾರ್ಯ ಅನುವಾದದಲ್ಲಿ ಮಹಃ ಅಂತ ಅನ್ನೋದನ್ನು ಆಮೇಲೆ ತಗೊಂಡಿದ್ದಾರೆ. ಜನಲೋಕ ಹಾಗೆ ಅದರ ಮೇಲಿನ ಮಹರ್ಲೋಕ ಅಂತ ತಗೊಂಡಿದ್ದಾರೆ. ಇವು ಭಿನ್ನಾಭಿಪ್ರಾಯ ಕಾರಣ ಆಗ್ತವೆ. ಜನಲೋಕಾದಿಗಳು ಪ್ರಾಪ್ತ ಆಗ್ತವೆ ಅಂತ ಹೇಳಿ ಬಂದಿದೆ. ಈ ಜನಲೋಕ ಆದಿ ಎಂಬ ಶಬ್ದದಿಂದ ಏನು ಇಟ್ಕೋಬೇಕು ಮತ್ತು ಜನಲೋಕ ಅಂತ ಅನ್ನೋದಕ್ಕೆ ನಾವು ಏನು ಸಮಾಸ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಒಂದೊಂದು ರೀತಿ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಈ ಭೂಹು ಭುವಃ ಸ್ವಹ ಇದು ಮೂರಾದ್ಮೇಲೆ ಮಹರ್ಲೋಕ ಇರೋದು, ಅದಾದ್ಮೇಲೆ ಜನ ತಪಸ್ಸತ್ಯ ಅಂತ ಮೂರಿರೋದು. ಆ ಕಡೆ ಮೂರ ಇವೆ, ಈ ಕಡೆ ಮೂರಿವೆ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಸಿಕ್ತು. ಭೂಹು ಭುವಃ ಸ್ವಹ ಅನ್ನೋ ಮೂರು ಲೋಕಗಳು ಇವು ನಮಗೆ ಅಧಮ ಪ್ರಸಾದದಿಂದ ಸಿಗ್ತವೆ. ಮಧ್ಯಮ ಪ್ರಸಾದದಿಂದ ಸಿಗುವುದು ಯಾವುದು? ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕ ಅಂತ ಹರಿದಾಸ ಭಟ್ಟಾಚಾರ್ಯರು ಆ ಅನುವಾದ ಮಾಡಿದ್ದಾರೆ. ಮತ್ತೆ ಇನ್ನು ಕೆಲವು ಕಡೆ ನಾನೀಗಾಗಲೇ ಹೇಳಿದಂತೆ ಜನಲೋಕ ಮತ್ತು ಅದ್ರ ಮುಂದಿನ ಲೋಕ ಮಹರ್ಲೋಕ, ತಪೋಲೋಕ, ಸತ್ಯಲೋಕ ಅಂತ ಮಹರ್ಲೋಕವನ್ನು ಜನಲೋಕ ಆದಮೇಲೆ ಕೆಲವು ಅನುವಾದಗಳಲ್ಲಿ ತಗೊಂಡಿದ್ದಾರೆ. ಜನಲೋಕ ಆದಮೇಲೆ ಮಹರ್ಲೋಕವನ್ನು ತಗೊಳ್ಳೋದು ಸರಿಯಾಗೋದಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಗಮನ ಇರಬೇಕು. ಮಹರ್ಲೋಕ ಅಂತ ಅನ್ನೋದು ಮೊದಲನೇದ್ದು, ಅದ್ರ ಬಗ್ಗೆ ಏನು ಭಿನ್ನ ಅಭಿಪ್ರಾಯ ಇಲ್ಲ. ನಾಲ್ಕನೇದು ಮಹರ್ಲೋಕ ಮತ್ತು ಐದನೇದ್ದೇ ಈ ಜನ, ಆಮೇಲೆ ತಪೋಲೋಕ, ಸತ್ಯಲೋಕ ಹೀಗೆ ಇರೋದು. ಆದ್ರಿಂದ ಆ ಮಹರ್ಲೋಕದ ಬಗ್ಗೆ ಇಲ್ಲಿ ಯಾಕೆ ಹೇಳಲಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಗೋವಿಂದಾಚಾರ್ಯರು ಕೂಡ ಅಧಮ ಪ್ರಸಾದದಿಂದ ಈ ಭೂಹು ಭುವಃ ಸ್ವಹ ಅನ್ನೋ ಮೂರು ಲೋಕಗಳು ಸಿಗ್ತವೆ. ಮತ್ತೆ ಅದಕ್ಕೆ ಸಂಸಾರಿಗಳಾದಂತಹ ಜೀವರು, ಕಳೆದ ದಿವಸ ನಾನು ಅದನ್ನು ಹೇಳಿದೆ, ಸಂಸಾರಿಗಳಾದಂತಹ ಜೀವರು ಅಂತ ಪ್ರಯೋಗ ಮಾಡಿದ್ದಾರೆ. ಮುಕ್ತಿ ಯೋಗ್ಯತೆಯೇ ಇಲ್ಲದೆ ಇದ್ದವರು ಅವರು ಕೂಡ ಅಲ್ಲಿ ಹೋಗಬಹುದು. ಅದರಿಂದ ಭೂಹು ಭುವಃ ಸ್ವಹ ಅನ್ನೋ ಈ ಮೂರು ಲೋಕಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರು ಮುಕ್ತಿಯೋಗ್ಯರೇ ಹೋಗ್ತಾರೆ ಅಂತೇನಿಲ್ಲ. ಆದರೆ ಈ ಜನ ತಪಸ್ಸತ್ಯ ಈ ಮೂರು ಲೋಕಗಳು ಅವರು ಅಲ್ಲಿ ಹೋಗೋರು ಮುಕ್ತಿಯೋಗ್ಯರೇ ಹೋಗ್ತಾರೆ. ಆದರೆ ಅವ್ರಿಗೂ ಕೂಡ ಅಲ್ಲಿಂದ ಪುನರಾವೃತ್ತಿ ಇದೆ. ಅಲ್ಲಿಂದ ಅವ್ರು ಮರಳಿ ಬರ್ತಾರೆ, ಸಂಸಾರಕ್ಕೆ ಮರಳಿ ಬರ್ತಾರೆ. ಆದರೆ ಅಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಅವರಿಗೆ ಆ ಮುಕ್ತಿ ಯೋಗ್ಯತೆ ಇರಲೇಬೇಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಅದನ್ನ ಮಹರ್ಲೋಕ ಅಂತ ಅನ್ನೋದನ್ನ ಬಿಟ್ರೆ ಹೇಗೆ ಅಂತ ಅನ್ನೋದೊಂದು ಪ್ರಶ್ನೆ. ಈ ಜನಲೋಕಾದಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪ್ರಾಯ ಎಲ್ಲರದು ವ್ಯಾಖ್ಯಾನಗಳನ್ನು ಹೀಗೆ ಸಂಗ್ರಹ ಮಾಡಿದ್ದಾರೆ. ಆದರೆ ಅವ್ರು ಏನೂ ಹೇಳಲಿಲ್ಲ. ಆದ್ರಿಂದ ಇದೊಂದು ಭಿನ್ನಾಭಿಪ್ರಾಯ ವಿಷಯ ಉಳಿತದೆ ಅಂತ ಕಾಣಿಸ್ತದೆ. ನೋಡೋಣ. ಮಧ್ಯಮಾಜ್ಜನ ಲೋಕಾದಿರಿತಿ ಭಾಷ್ಯಂ ಏಕೇ ವ್ಯಾಚಕ್ಷತೆ ಅಂತ ಅಲ್ಲಿಂದ ನಾವು ನೋಡ್ಬೇಕೀಗ. ಏಕೆ ವ್ಯಾಚಕ್ಷತೆ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ, ಒಂದು ದಂಡ ಇದೆ. ಫುಲ್ ಸ್ಟಾಪಿಗೆ ಪರ್ಯಾಯವಾಗಿ ಒಂದು ದಂಡ ಇದೆ. ಆ ದಂಡ ಅಲ್ಲಿ ಬೇಡ. ಮಧ್ಯಮಾಜ್ಜನ ಲೋಕಾದಿಹಿ ಅಂತ ಅನ್ನೋದನ್ನ ಈ ಭಾಷ್ಯ ವಾಕ್ಯವನ್ನು ಏಕೆ ಕೆಲವರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದು ಮುಂದಿದೆ. ಆದ್ರಿಂದ ಅಲ್ಲಿ ದಂಡ ಬೇಡ, ಒಂದು ಹೈಫನ್ ಇದ್ರೆ ಒಳ್ಳೇದು. ಜನಲೋಕಾದಿಹಿ ಅಂತಿದೆಯಲ್ಲ, ಆ ಜನಲೋಕಾದಿ ಅನ್ನೋ ಶಬ್ದವನ್ನ ಈಗ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಬ್ರಹ್ಮಾದಿ ದೇವತೆಗಳು ಅಂದ್ರೆ ಬ್ರಹ್ಮ ಆದಿಹಿ ಯಶಾಂತಿ ಬ್ರಹ್ಮಾದಯ, ಇದು ಬ್ರಹ್ಮಾದಯ ಅಂತ ಹೀಗೆ ನಾವು ಪ್ರಯೋಗ ಮಾಡ್ತೀವಿ, ಬಹುವ್ರೀಹಿ ಸಮಾಸ ಮಾಡ್ತೀವಿ. ಹಾಗೆ ಜನಲೋಕ ಆದಿಹಿ ಯಶಾಂತೆ ಜನಃ ಆದಿಹಿ ಯಶಾಂತೆ ಮಧ್ಯಮ ಜನಲೋಕಾದಿ ಅಂತಿದೆಯಲ್ಲ, ಜನಲೋಕ ಆದಿಹಿ ಯಶಾಂತೆ ಅಂತ ಹೀಗೆ ಮಾಡಿದಾಗ, ಅಥವಾ ಅಲ್ಲಿ ಜನಲೋಕ ಆದಿಹಿ ಅಂತ ಏಕವಚನ ಇದೆ. ಆದ್ದರಿಂದ ಜನಲೋಕ ಆದಿಹಿ
ಯಸ್ಯ ಸಹ ಅಂತ ಹೀಗೆ ಅದನ್ನು ಮಾಡ್ಕೋಬೇಕಾಗ್ತದೆ ನಾವು. ಆದ್ದರಿಂದ ಬಹುವ್ರೀಹಿ ಸಮಾಸ ಮಾಡಿಕೊಂಡ್ರೆ ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕ ಈ 3 ಲೋಕಗಳ ಬಗ್ಗೆ ಹೇಳಿದಂತಾಗ್ತದೆ. ಮಹರ್ಲೋಕವನ್ನು ಬಿಟ್ಟಂತಾಗ್ತದೆ. ಅದಕ್ಕೇನು ಮಾಡಬೇಕು? ಬಹುವ್ರೀಹಿ ಸಮಾಸ ಮತ್ತು ತತ್ಪುರುಷ ಸಮಾಸ ಎರಡನ್ನೂ ಮಾಡಬೇಕು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಜನಲೋಕಾದಿ ರೀತಿ ಬಹುವ್ರೀಹಿ ತತ್ಪುರುಷವು ಎರಡನ್ನೂ ಮಾಡಬೇಕು. ಈ ಥರ ಮಾಡಿದವರು ಯಾರು ಅಂದರೆ ಮುಂದೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅವ್ರು ಹಾಗೆ ಮಾಡಿ ತೋರಿಸಿದ್ದಾರೆ. ಆದ್ರಿಂದ ಅವ್ರು ಈ ಥರ ಮಾಡಿದ್ದಾರೆ ಅಂತ ಅನ್ನೋದನ್ನ ಇವರು ತಿಳಿಸ್ತಾರೆ. ಅಥವಾ ನನಗೆ ಅಭಿನವ ಚಂದ್ರಿಕಾಕಾರರು ರಾಘವೇಂದ್ರ ಸ್ವಾಮಿಗಳು ಇವರಲ್ಲಿ ಹಿಂದೆ ಯಾರು ಮುಂದೆ ಯಾರು ಅನ್ನೋದು ನಂಗೆ ಗೊತ್ತಿಲ್ಲ. ಆದ್ರಿಂದ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಏಕೆ ಅಂದರೆ ಅಭಿನವ ಚಂದ್ರಿಕಾಕಾರರು ಇರಬಹುದು ಅಥವಾ ಅದೇ ಥರ ಅಭಿಪ್ರಾಯ ಇದ್ದಂಥ ಇನ್ನೊಬ್ಬ ಟಿಪ್ಪಣಿಕಾರರು ಇರಬಹುದು. ಬಹುವ್ರೀಹಿ ಸಮಾಸ ಮಾಡಿದಾಗ ಜನ, ತಪಸ್, ಸತ್ಯ ಈ 3 ಲೋಕಗಳ ಗ್ರಹಣ ಆಯಿತು. ಮತ್ತೆ ತತ್ಪುರುಷ ಸಮಾಸ ಮಾಡಿದಾಗ ಜನಲೋಕಸ್ಯ ಆದಿಹಿ, ಜನಲೋಕಾದಿಹಿ ಅಂದರೆ ಜನಲೋಕಕ್ಕಿಂತ ಮುಂಚೆ ಇರುವಂತಹ ಮಹರ್ಲೋಕ ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಯಾವ್ದಾದ್ರು ಒಂದು ಅನುವಾದದಲ್ಲಿ ಜನಲೋಕ ಮತ್ತು ಅದರ ಮೇಲಿರುವ ಮಹರ್ಲೋಕ ಅಂತ ಹೀಗೆ ಅನುವಾದ ಇದ್ರೆ ಅದು ಸರಿಯಾಗೋದಿಲ್ಲ. ಅದು ಕಣ್ತಪ್ಪಿನಿಂದಾಗ ಆಗಿದೆ ಅಷ್ಟೆ. ಹೀಗೆ ಷಷ್ಠಿ ತತ್ಪುರುಷ ಸಮಾಸ ಮಾಡಿದಾಗ ಮಹರ್ಲೋಕವೂ ಸಿಕ್ತು. ಮತ್ತೆ ಬಹುವ್ರೀಹಿ ಸಮಾಸ ಮಾಡಿದಾಗ ಜನಲೋಕ, ತಪೋಲೋಕ, ಸತ್ಯಲೋಕ ಈ 3 ಲೋಕಗಳು ಕೂಡ ಸಿಕ್ಕವು ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ಸ್ವಬಿಂಬೇತರ ರೂಪ ಸಾಕ್ಷಾತ್ಕಾರ ಸಹಿತಾತ್ ಮಧ್ಯಮಾತಿಥಿ ವಾಚ್ಯಂ ಅಂತಿದೆ ನೋಡಿ. ಇಲ್ಲಿ ಈಗ ನಾವು ಈ ಟಿಪ್ಪಣಿಗಳನ್ನು ಗಮನಿಸುವವರು ವಾಚ್ಯಂ ಅಂತಿದೆಯಲ್ಲ, ವಾಚ್ಯಂ ಅಂತ ಅನ್ನೋದು ಯಾವುದೇ ಪ್ರಶ್ನೆ ಅಲ್ಲ. ಅದು ಇತಿ ನವಾಚ್ಯಂ ಅಂತೆಲ್ಲ ಹೇಳ್ತಿರ್ತೇವೆ ಟಿಪ್ಪಣಿಯಲ್ಲಿ, ಟೀಕಾಗಳಲ್ಲೆಲ್ಲ. ನವಾಚ್ಯಂ ಅಂದ್ರೆ ಹೀಗೊಂದು ಪೂರ್ವ ಪಕ್ಷವನ್ನು ಅನುವಾದ ಮಾಡಿ ನೀವು ಈ ಥರ ಹೇಳಬೇಡಿ, ಇದು ಸರಿಯಲ್ಲ, ಯಾಕೆಂದ್ರೆ ಮುಂದೆ ಹೀಗಿರೋದ್ರಿಂದ ಅಂತ ಅನಿಸ್ತದೆ. ಆ ಥರ ಇಲ್ಲಿ ಬಂದಿರುವ ವಾಚ್ಯ ಅಂತ ಅನ್ನೋದು ಯಾವುದೇ ಪೂರ್ವ ಪಕ್ಷವನ್ನು ಅನುವಾದ ಮಾಡ್ತಾ ಇಲ್ಲ. ಅಲ್ಲಿ ತಮ್ಮ ಅಭಿಪ್ರಾಯ ಏನಂತ ಹೇಳಿದ್ದಾರೆ. ಹೀಗೆ ತಿಳ್ಕೋಬೇಕು. ಇತಿ ನವಾಚ್ಯಂ, ಹೀಗೆ ಹೇಳ್ಬೇಡಿ ನೀವು, ನಿಮ್ಮ ಅಭಿಪ್ರಾಯ ತಪ್ಪು ಅಂತ ಹಾಗಲ್ಲ. ಇತಿ ವಾಚ್ಯಂ, ಹೀಗೆ ನಾವಿಲ್ಲಿ ಸಮರ್ಥಿಸ್ಕೊಳ್ಬೇಕು, ಹೀಗೆ ಅಭಿಪ್ರಾಯವನ್ನು ಮಂಡಿಸ್ಕೋಬೇಕು ಅಂತ ತಾತ್ಪರ್ಯ. ಅದು ಏನು ಅಂದರೆ ಈ ಮಧ್ಯಮ ಪ್ರಸಾದ ಇದೆಯಲ್ಲ, ಅದು ಎಂಥ ಮಧ್ಯಮ ಪ್ರಸಾದ ಅಂದರೆ ಸ್ವಬಿಂಬೇತರ ರೂಪ ಸಾಕ್ಷಾತ್ಕಾರ ಸಹಿತಾತ್. ಸಾಧಕನಿಗೆ ಅವನ ಬಿಂಬ ಸಾಕ್ಷಾತ್ಕಾರ ಒಂದಾಗ್ತದಲ್ಲ, ಆ ಸಾಕ್ಷಾತ್ಕಾರ ಬೇರೆ. ಇಲ್ಲಿ ಆ ಬಿಂಬ ರೂಪಕ್ಕಿಂತ ಭಿನ್ನವಾದ ಇತರ ರೂಪ, ಭಗವಂತನ ರೂಪ, ಆ ಸಾಕ್ಷಾತ್ಕಾರದಿಂದ ಸಹಿತವಾದ ಮಧ್ಯಮ ಪ್ರಸಾದ. ಅದರಿಂದ ಸಿಗುವುದು ಈ ಮಹರ್ಲೋಕ, ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕಗಳು ಅಂತ ಹೀಗರ್ಥ. ಬಿಂಬದ ಸಾಕ್ಷಾತ್ಕಾರವೇ ಆದವನಿಗೆ ಇದಕ್ಕಿಂತ ಹೆಚ್ಚಿನ ಫಲ ಇದೆ. ಆದರೆ ಇಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಆದರೆ ಅದು ಬಿಂಬ ರೂಪಕ್ಕಿಂತ ಭಿನ್ನವಾದ ರೂಪದ ಸಾಕ್ಷಾತ್ಕಾರ ಇದು. ಆದ್ರಿಂದ ಈ ಥರ ತಿಳ್ಕೋಬೇಕು ಅಂತ ಅವರ ಅಭಿಪ್ರಾಯ ಇದೆ. ಯಾಕೆಂದ್ರೆ ನ ಸಾಮಾನ್ಯಾದಪ್ಯುಪಲಬ್ಧೇ ಮೃತ್ಯುವನ್ನಹಿ ಲೋಕಾಪತ್ತಿ ಅಂತ ಸೂತ್ರ. ಅದು 3ನೇ ಅಧ್ಯಾಯದಲ್ಲಿ 3ನೇ ಪಾದದಲ್ಲಿ 53ನೇ ಸೂತ್ರ. ಅಲ್ಲಿ ಇತ್ಯತ್ರ ಭಾಷ್ಯ, ಆ ಸೂತ್ರದ ಭಾಷ್ಯದಲ್ಲಿ ಸಾಮಾನ್ಯ ದರ್ಶನಾಲೋಕಾಹ ಮುಕ್ತಿರಿ ಯೋಗ್ಯಾತ್ಮ ದರ್ಶನಾತ್ ಅಂತ ಹೀಗೆ ಬಂದಿದೆ. ಸಾಮಾನ್ಯ ದರ್ಶನಾತ್ ಅಂದರೆ ಬಿಂಬರೂಪಕ್ಕಿಂತ ಭಿನ್ನವಾದ ಒಂದು ಸಾಮಾನ್ಯದ ರೂಪದ ದರ್ಶನದಿಂದ ನಮಗೆ ಸಿಗುವುದು ಲೋಕಗಳು, ಅಂದರೆ ಬೇರೆ ಬೇರೆ ಲೋಕಗಳು. ಮುಕ್ತಿ ಸಿಗುವುದು ಮಾತ್ರ ಯೋಗ್ಯ ಆತ್ಮ ದರ್ಶನ. ನಮಗೆ ಯೋಗ್ಯವಾದ ಭಗವಂತನ ಬಿಂಬರೂಪವನ್ನು ಕಂಡಾಗಲೇ ಮುಕ್ತಿ ಆಗುವುದು ಅಂತ ಹೀಗೆ ನಾರಾಯಣ ತಂತ್ರ ಅನ್ನೋ ಗ್ರಂಥವನ್ನು ಉದ್ಧರಿಸಿದ್ದಾರೆ. ಅಲ್ಲಿ ಭಾಷ್ಯನೂ ಕೂಡ ಹೀಗಿದೆ, ನ ಸಾಮಾನ್ಯ ದರ್ಶನ ಮಾತ್ರೇನ ಮುಕ್ತಿ. ಭಗವಂತನ ಸಾಮಾನ್ಯ ರೂಪವನ್ನು ನೋಡಿದ ಮಾತ್ರಕ್ಕೆ ನಮಗೆ ಮುಕ್ತಿ ಆಗೋದಿಲ್ಲ. ಮುಚ್ಯತೆ ನಾತ್ರ ಸಂದೇಹೋ ದೃಷ್ಟ್ಯಾತು ಸ್ವಾತ್ಮಯೋಗ್ಯಯ ಅಂತ ಇನ್ನೊಂದು ಶ್ಲೋಕನ ಕೂಡ ಅವ್ರು ಹೇಳ್ತಾರೆ ಆಚಾರ್ಯರಲ್ಲಿ. ದೃಷ್ಟ್ಯಾತು ಸ್ವಾತ್ಮಯೋಗ್ಯಯ, ನನಗೆ ಯೋಗ್ಯವಾದ ರೂಪವನ್ನು ನಾನು ಸಾಕ್ಷಾತ್ಕರಿಸ್ಕೊಂಡಾಗ, ಅಂದ್ರೆ ನನ್ನ ಬಿಂಬವನ್ನು ನಾನು ಸಾಕ್ಷಾತ್ಕರಿಸ್ಕೊಂಡಾಗ ಮಾತ್ರ ನನಗೆ ಮುಕ್ತಿ. ದರ್ಶನೇನ ಆತ್ಮಯೋಗ್ಯೇನ ಮುಕ್ತಿರ್ ನಾಣ್ಯೇನ ಕೇನಚಿತ್ ಅಂತ ಮತ್ತೊಂದು ಉಲ್ಲೇಖ. ಅಲ್ಲೇ ನನಗೆ ಯೋಗ್ಯವಾದ ರೂಪದ ದರ್ಶನದಿಂದಲೇ ಮುಕ್ತಿ, ನ ಅನ್ಯೇನ. ನೀವು ಸಾಕ್ಷಾತ್ಕಾರ ಆಗಿರ್ಬೋದು, ಭಗವಂತನ ಬೇರೆ ರೂಪವನ್ನು ನೀವು ಸಾಕ್ಷಾತ್ಕರಿಸ್ಕೊಂಡಿರ್ಬೋದು, ಅದರಿಂದ ಮುಕ್ತಿ ಆಗೋದಿಲ್ಲ. ಅದರಿಂದ ಏನಾಗ್ತದೆ ಅಂದ್ರೆ ಲೋಕಗಳು ಪ್ರಾಪ್ತಿ ಮಾತ್ರ ಆಗ್ತದೆ ಅಂತ ಅಲ್ಲಿ ಬಂದಿದೆ. ಮಹಾರಾಜಿ ಲೋಕಗಳ ಪ್ರಾಪ್ತಿ ಅಷ್ಟೇ ಆಗ್ತದೆ ಅಂತ ಅಲ್ಲಿ ಅನುವಾದಿಸಿದ್ದಾರೆ. ಮುಂದೆ ತತ್ವಪ್ರಕಾಶಿಕಾದಲ್ಲಿ ನಾವು ಟೀಕಾನೆ ನೋಡುವಾಗ ಅದನ್ನು ನೋಡ್ತೇವೆ. ಮಹಾರಾದಿ ಅಂತ ಅವ್ರು ಹೇಳಿರೋದನ್ನು ಗಮನಿಸ್ಬೇಕು. ಆದ್ರಿಂದ ಈ
ಮಹಃ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಈ 4 ಲೋಕಗಳ ಪ್ರಾಪ್ತಿಯು ಕೂಡ ಸಾಮಾನ್ಯ ದರ್ಶನದಿಂದಲೇ ಆಗೋದು. ಮುಕ್ತಿ ಮಾತ್ರ ಬಿಂಬರೂಪದ ದರ್ಶನದಿಂದಲೇ ಆಗೋದು ಅಂತ ಅಲ್ಲಿ ಬಂದಿದೆ. ಇತಿ ವಕ್ಷ್ಯಮಾಣತ್ವ, ಹೀಗೆ ಮುಂದೆ ಹೇಳ್ತಿರುವುದರಿಂದ ಇದು ಇನ್ನೊಬ್ರು ಏಕೆ ಅಂತ ಏನಿದಾರಲ್ಲ ಕೆಲವರು ಅಂತ, ಅವರ ಅಭಿಪ್ರಾಯವನ್ನು ರಾಘವೇಂದ್ರ ಸ್ವಾಮಿಗಳು ಅನುವಾದ ಮಾಡಿರೋದು. ಹಾಗೆ ತಥಾಚ ಈಯು ಸ್ತ್ರೀನ್ ಕರ್ಮಣಾನ್ ಲೋಕಾನ್ ಜ್ಞಾನೇನೇವ ತದುತ್ತರಾನ್ ಇತಿ ದ್ವಿತೀಯ ಸ್ಕಂಧ ತಾತ್ಪರ್ಯ ಅವಿರೋಧ. ನಾವೆಲ್ಲ ಈ ಮಾತುಗಳನ್ನೆಲ್ಲ ಹೊಂದಿಸ್ಬೇಕು. ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು ಮಾತಿದು. ಇದು 2ನೇ ಸ್ಕಂದದ 2ನೇ ಅಧ್ಯಾಯದ 24ನೇ ಶ್ಲೋಕ. ಅಲ್ಲಿ ಹೀಗೆ ಅದ್ರ ಉಲ್ಲೇಖ ಅದು, ಈಯು ಸ್ತ್ರೀನ್ ಕರ್ಮಣಾಲೋಕಾನ್ ಜ್ಞಾನೇನೇವ ತದುತ್ತರಾನ್ ಅಂತ. ಈಯು ಸ್ತ್ರೀನ್ ಕರ್ಮಣಾಲೋಕಾನ್, ಕರ್ಮ ಮಾಡಿದ್ರಿಂದ ನಮಗೆ ಸಿಗುವ ಲೋಕಗಳು 3. ಯಾವುದಂದ್ರೆ ಭೂಹು ಭುವಃ ಸ್ವಹ ಅಂತ ನೋಡಿ. ಮತ್ತು ಇಲ್ಲಿಯೂ ಕೂಡ ಇದು ರಾಜಸರು, ತಾಮಸರು, ಸಾತ್ವಿಕರು ಅದ್ರ ಬಗ್ಗೆ ಏನೂ ಉಲ್ಲೇಖ ಬಂದಿಲ್ಲ. ಆದ್ರಿಂದ ಅವನ್ನ ಈಗ ಒಮ್ಮೆಲೆ ನಾವು ತೀರ್ಮಾನ ಮಾಡೋದು ಕಷ್ಟ, ಮುಂದೆ ನೋಡೋಣ. ಅಂತೂ 3 ಲೋಕಗಳನ್ನ ಕರ್ಮದಿಂದ ಹೊಂದುತ್ತೇವೆ. ಮತ್ತೆ ಜ್ಞಾನೇನೈವ ತದುತ್ತರಾನ್, ಅದರಿಂದ ಮುಂದೆ ಇರುವ ಲೋಕಗಳನ್ನ ಅಂದ್ರೆ 4 ಲೋಕಗಳನ್ನ ಮಹಃ, ಜನ, ತಪಸ್ ಮತ್ತು ಸತ್ಯಲೋಕ ಅನ್ನುವ ಈ 4 ಲೋಕಗಳನ್ನ ನಾವು ಜ್ಞಾನದಿಂದಲೇ ಹೊಂದಬೇಕು ಅಂತ ಬಂದಿದೆ. ಹೀಗೆ ದ್ವಿತೀಯ ಸ್ಕಂದದ ತಾತ್ಪರ್ಯವನ್ನು ಕೂಡ ಈ ಎಲ್ಲ ಮಾತುಗಳಿಗೆ ನಾವು ಹೊಂದಾಣಿಕೆ ಮಾಡ್ಕೋಬಹುದು ಆ ದೃಷ್ಟಿಯಿಂದ. ಜ್ಞಾನೇನೈವ ಅಂದ್ರೆ ಯಾವ ಜ್ಞಾನದಿಂದ ಅಂದ್ರೆ ಅದು ಬಿಂಬ ಸಾಕ್ಷಾತ್ಕಾರದಿಂದ ಅಲ್ಲ, ಸಾಮಾನ್ಯ ಸಾಕ್ಷಾತ್ಕಾರದಿಂದ ಆ ಮುಂದಿನ 4 ಲೋಕಗಳನ್ನ ನಾವು ಪಡಿಬಹುದು. ಈಗ ನೋಡಿ, ಈ ನಾರದ ಪುರಾಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದು 3 ಹಂತಗಳನ್ನು ಹೇಳಿದೆ. ಸ್ವರ್ಗಲೋಕ, ಮತ್ತೆ ಜನಲೋಕಾದಿ, ಮತ್ತೆ ಮುಂದೆ ಮುಕ್ತಿ ಅಂತ ಕೊನೆಯದಾಗಿ 3 ಹಂತಗಳನ್ನು ಇದು ಹೇಳಿದೆ. ಆದರೆ ಆ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಮಾತೇನಿದೆ ಅದು 2 ಹಂತಗಳನ್ನು ಹೇಳಿದೆ. ಅದರ ತಾತ್ಪರ್ಯ ಏನಂದ್ರೆ, ಕರ್ಮದಿಂದ ಸಿಗುವುದು 3 ಲೋಕಗಳು ಮಾತ್ರ, ಸ್ವರ್ಗ ಮೊದಲಾದ 3 ಲೋಕಗಳು ಮಾತ್ರ ಅನ್ನುವುದು ಬ್ರಹ್ಮಸೂತ್ರ ಭಾಷ್ಯದ ನಾರದ ಪುರಾಣದಲ್ಲೂ ಇದೆ, ಮತ್ತು ಭಾಗವತ ತಾತ್ಪರ್ಯದಲ್ಲೂ ಇದೆ. ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ ಅದರ ನಂತರದನ್ನ 2 ಭಾಗ ಮಾಡಿ ಹೇಳಿದೆ. ಜನಲೋಕಾದಿಗಳಿಂದ ಸಿಗುವುದು ಮಧ್ಯಮ ಪ್ರಸಾದ, ಜನಲೋಕಾದಿಗಳಿಗೆ ನಾವು ಹೋಗುವುದು ಮಧ್ಯಮ ಪ್ರಸಾದದಿಂದ, ಉತ್ತಮ ಪ್ರಸಾದದಿಂದ ಮುಕ್ತಿಗೆ ಹೋಗ್ತೀವಿ ಅಂತ 2 ಸ್ಟೇಜ್ ಮಾಡಿ ಅದು ಹೇಳಿದರೆ, ಆ 2 ಸ್ಟೇಜ್ಗಳನ್ನು ಜನರಲೈಸ್ ಮಾಡಿ ಭಾಗವತ ತಾತ್ಪರ್ಯ ಹೇಳಿದೆ. ಜ್ಞಾನ ತದುತ್ತರ ಜ್ಞಾನೇನೈವ, ಆಮೇಲೆ ಸಿಗುವಂಥ ಮುಂದಿನ ಎಲ್ಲವನ್ನೂ ಕೂಡ ಮಹಃ, ಜನಃ, ತಪಃ, ಸತ್ಯಂ, ಮುಂದೆ ಸಿಗುವಂಥ ಅದಾದ್ಮೇಲೆ ಯಾವಾಗೋ ಬರುವಂಥ ಮುಂದೆ ಮೋಕ್ಷ, ಅದನ್ನು ಕೂಡ ನಿಮಗೆ ಜ್ಞಾನದಿಂದಲೇ ಸಿಗಬೇಕು. ಅಲ್ಲಿ ಲೋಕಾನ್ ಅಂತಂದ್ರೆ ಮಹಃ, ಜನ, ತಪಸ್, ಸತ್ಯ ಇಷ್ಟೇ. ಮುಂದಿನ ಮುಕ್ತಿ ಬಗ್ಗೆ ಅದು ಹೇಳಿಲ್ಲ, ಅದು ಅದರ ತಾತ್ಪರ್ಯ ಅರ್ಥ ಅಷ್ಟೆ. ಜ್ಞಾನದಿಂದಲೇ ಸಿಗಬೇಕು ಅಂದ್ರೆ ಸಾಮಾನ್ಯ ಸಾಕ್ಷಾತ್ಕಾರದಿಂದ 4 ಲೋಕ, ಸ್ವಬಿಂಬ ಸಾಕ್ಷಾತ್ಕಾರದಿಂದ ಬರುವಂಥ ಲೋಕ ಅದ್ರ ಮುಂದಿನ ಲೋಕ. ಆದ್ರಿಂದ ಅದು ಜ್ಞಾನೇನೇವ ತದುತ್ತರಾನ್ ಅಂತ ಶಬ್ದದಿಂದ ಭಾಗವತ ತಾತ್ಪರ್ಯ ಹೇಳುವುದು, ಶಬ್ದದಿಂದ ಹೇಳುವುದು 4 ಲೋಕಗಳ ಬಗ್ಗೆ. ಅದರ ಭಾವಾರ್ಥ ಬಿಂಬ ಸಾಕ್ಷಾತ್ಕಾರದಿಂದ ಮುಕ್ತಿ ಆಗ್ತದೆ ಅಂತ ಅದ್ರ ಜೊತೆಗೆ ನಾವು ಇಟ್ಕೋಬಹುದು. ಇದು ಒಂದು ಅಭಿಪ್ರಾಯ. ಏಕೆ ಅಂತ ಏನು ಹೇಳ್ತಾರಲ್ಲ ಅದು ಅವರ ಅಭಿಪ್ರಾಯ. ತಾತ್ಪರ್ಯ ಅವಿರೋಧ ಇತಿ. ಷಷ್ಠಿ ತತ್ಪುರುಷ ಮತ್ತೆ ಬಹುರಿ ಸಮಾಸಗಳ ಬಗ್ಗೆ ನಾವು ನೋಡಿದ್ವಲ್ಲ, ಅದನ್ನು ಸತ್ಯಾಭಿನವ ತೀರ್ಥರು ಮಾಡಿ ತೋರಿಸಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬೇಕು. 182ನೇ ಪುಟದಲ್ಲಿ ಅದಿದೆ. ಜನಲೋಕಸ್ಯ ಆದಿಹಿ, ಇದು ಒಂದು. ಜನಲೋಕ ಆದಿಹಿ ಯಸ್ಯ ಸಹ ಅಯಂ ಜನಲೋಕಾದಿಹಿ ಇತಿ ತತ್ಪುರುಷೋ ಬಹುರೀಹಿ ಚ ದ್ವಾವಪಿ ತಂತ್ರೇಣ ಉಪಾತ್ತವು. ತಂತ್ರ ಅಂದ್ರೆ ನಮಗೆ ನೋಡಿ ಗೊತ್ತಿದೆ, ಸಕೃದುಚ್ಚರಿತಂ ಅನೇಕೋಪಕಾರಕಂ ತಂತ್ರಂ ಅಂತ ಹೇಳಿರುವುದು ಒಂದ್ಸರಿ ಹೇಳಿರ್ತಾರೆ. ಆದರೆ ಆ ಒಂದ್ಸರಿ ಹೇಳಿದ್ದನ್ನೇ ನಾವು 2 ಸರಿ ಇಟ್ಕೊಂಡ್ರೆ ಅದಕ್ಕೆ ತಂತ್ರ ಅಂತ ಕರೀತಾರೆ. ಯಾವುದೇ ಒಂದು ಶಬ್ದವನ್ನು ಬಂದಿರುವುದು ಜನಲೋಕಾದಿ ಅಂತ, ಅದಕ್ಕೆ ಒಂದ್ಸರಿ ಷಷ್ಠಿ ತತ್ಪುರುಷ ಸಮಾಸ, ಮತ್ತೊಂದ್ಸರಿ ಬಹುರಿ ಸಮಾಸ ಮಾಡಬೇಕು. ಅತ್ರ ಅಯಂ ವಿವೇಕ ಅಂತ ಅದನ್ನ ಮುಂದೆ ಹೇಳ್ತಾರೆ. ಪಾದಯೋಗಾತ್ ಮಹರ್ಲೋಕ, ಯೋಗಾತ್ ಜನಲೋಕ, ತಪೋಲೋಕ ಅಂತ ಹೀಗೆಲ್ಲ ಮುಂದೆ ಬರೋದಿದೆ. ಅದು ಭಾಗವತ ತಾತ್ಪರ್ಯದಲ್ಲಿ ಬರೋದಿದೆ, ಅದನ್ನ ಮುಂದೆ ನೋಡೋಣ. ಅನ್ಯೇತು ಅಂತ ರಾಘವೇಂದ್ರ ಸ್ವಾಮಿಗಳು ಮತ್ತೊಂದು ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಅಂತೂ ಮಧ್ಯಮ ಲೋಕದಿಂದ, ಈ ಮಧ್ಯಮ ಪ್ರಸಾದದಿಂದ ನಮಗೆ ಸಿಗುವ ಲೋಕಗಳು ಯಾವುದು, ಮತ್ತೆ ಅದು ಆ ಮಧ್ಯಮ ಪ್ರಸಾದ ಆಗುವುದು ಯಾವುದರಿಂದ, ಯಾವ ಸಾಕ್ಷಾತ್ಕಾರದಿಂದ ಅಂತ ನಾವು ಚರ್ಚೆ ಮಾಡಬೇಕು. ಕಾಠಕೋಪನಿಷತ್ನಲ್ಲಿ ಹೀಗೊಂದು ಮಾತಿದೆ. ಪ್ರಾದುರ್ಭಾವಾನೃತೆ ವಿಷ್ಣು
ಭಗವಂತನ ಮೂಲ ಸ್ವರೂಪವನ್ನ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಮೊದಲಾದವುಗಳನ್ನ. ಆದರೆ ಈ ರಾಮ ಮತ್ತು ಕೃಷ್ಣ ಮೊದಲಾದ ರೂಪಗಳಿವೆ ಅಲ್ಲ, ಅಲ್ಲಿ ಮನುಷ್ಯ ಲೋಕದಲ್ಲಿ ಬಂದು ಅವತರಿಸಿದ ರೂಪಗಳು, ಇವುಗಳನ್ನ ಆ ಕಾಲದಲ್ಲಿ ಇದ್ದವರು ನಮಗೀಗ ನೋಡ್ಲಿಕ್ಕೆ ಆಗದೆ ಇರಬಹುದು, ಅಥವಾ ಆ ಕಾಲದಲ್ಲಿ ನಾವು ಇದ್ದರೆ ಅವನ ಸಮೀಪ ಇದ್ದಿದ್ರೆ ಅವನು ನೋಡಬಹುದಿತ್ತು. ಪ್ರಾದುರ್ಭಾವಾನ್ ಋತೆ, ಅವತಾರಗಳನ್ನು ಹೊರತು ವಿಷ್ಣು ಭಗವಂತನನ್ನ ಇಂದ್ರಿಯೈಹಿ ನೈವ ಪಶ್ಯತಿ, ನೋಡ್ಲಿಕ್ಕಾಗೋದಿಲ್ಲ. ಪ್ರಾದುರ್ಭಾವಗಳನ್ನು ಕೂಡ ಅಂದ್ರೆ ರಾಮಕೃಷ್ಣಾದಿ ರೂಪಗಳನ್ನು ಕೂಡ ಯದಾ ಜ್ಞಾನದಷ್ಟೇ ಇವ ಪಶ್ಯತಿ, ಪ್ರಾದುರ್ಭಾವಗಳನ್ನು ನೋಡಿದ ಕೂಡಲೇನು ಏನು ಮುಕ್ತಿ ಆಗೋದಿಲ್ಲ. ದುರ್ಯೋಧನಾದಿಗಳು ಕೃಷ್ಣನನ್ನು ನೋಡಿದ್ದಾರೆ, ಅದರಿಂದ ಏನು ಮುಕ್ತಿನೂ ಆಗೋದಿಲ್ಲ, ದೊಡ್ಡ ಸಾಧನೆಯೂ ಅಲ್ಲ ಅದು. ಆದರೆ ಅವುಗಳನ್ನು ಕೂಡ ಜ್ಞಾನದಷ್ಟೇ ನೋಡಬೇಕು, ಅಂದ್ರೆ ನಮ್ಮ ಮನೋ ಧ್ಯಾನದಲ್ಲಿ ಸಾಕ್ಷಾತ್ಕರಿಸ್ಕೋಬೇಕು ಅವನ್ನ. ತದೈವ ಮುಚ್ಯತೆ ಜೀವ ನ ದುಷ್ಟೈಹಿ ಇಂದ್ರಿಯೈಹಿ ಕ್ವಚಿತ್. ಒಂದು ವೇಳೆ ಯಾರಿಗಾದ್ರೂ ರಾಮಕೃಷ್ಣ ರೂಪವೇ ಬಿಂಬವಾಗಿದ್ರೆ ಅವರು ಕೂಡ ಅದನ್ನು ಜ್ಞಾನದೃಷ್ಟಿಯ ಧ್ಯಾನದಲ್ಲಿ ನೋಡಬೇಕು, ಅವಾಗ ಅವ್ರಿಗೆ ಮುಕ್ತಿ ಆಗ್ತದೆ. ಹೊರತು ದುಷ್ಟೈಹಿ ಇಂದ್ರಿಯೈಹಿ, ಈ ಪ್ರಾಕೃತವಾದ ಇಂದ್ರಿಯಗಳಿಂದ ಅವನನ್ನು ನೋಡಿದ್ರಿಂದ ಏನು ಮುಕ್ತಿಯೂ ಆಗೋದಿಲ್ಲ. ಪ್ರಾಕೃತವಾದ ಇಂದ್ರಿಯದಿಂದ ನೋಡಿದ್ರೂ ಆಗೋದಿಲ್ಲ, ಮನಸ್ಸಿನಿಂದ ನೋಡಿದ್ರೂ ಕೂಡ ಆಗೋದಿಲ್ಲ. ಇತಿ ಕಾಟಕ ಭಾಷ್ಯೋಕ್ತೆ, ಕಾಟಕ ಭಾಷ್ಯದಲ್ಲಿ ಬಂದಿರುವುದರಿಂದ ಅವತಾರ ವಿಷಯಕ ಜ್ಞಾನ ದರ್ಶನ ಸಹಿತಾತ್ ಮಧ್ಯಮ ಪ್ರಸಾದಾತ್ ಇತ್ಯಾಹು. ಅವತಾರ ರಾಮಕೃಷ್ಣಾದಿ ಅವತಾರ ರೂಪಗಳ ಸಾಕ್ಷಾತ್ಕಾರ ಒಂದು ಏನಾಗಿರ್ತದೆ, ಅದರಿಂದ ಕೂಡಿದ ಮಧ್ಯಮ ಪ್ರಸಾದ, ಅದರಿಂದ ಜನಲೋಕಾದಿಗಳು ಸಿಗ್ತವೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.